Hi, hello beautiful souls. Welcome to the channel Wheel of Fortune Tarot Card Reading. ಈ ವಿಡಿಯೋ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಇದನ್ನು ನೀವು ಯಾವ ಸಮಯದಲ್ಲಿ ನೋಡ್ತೀರೋ ಆ ಸಮಯದಲ್ಲಿ ನಿಮಗೆ ಅಪ್ಲೈ ಆಗುತ್ತೆ. ಇಲ್ಲಿ ತುಂಬ ಎನರ್ಜೀಸ್ ಕನೆಕ್ಟ್ ಆಗಿರೋದ್ರಿಂದ ಯಾವುದು ತಮಗೆ ಅಪ್ಲೈ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ ಉಳಿದದನ್ನು ಬೇರೆಯವರಿಗೆ ಬಿಡಿ. ಬನ್ನಿ ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಕಾರ್ಡ್ ಶಫಲ್ ಮಾಡೋಣ. ಯೂನಿವರ್ಸ್ ಮೆಸೇಜ್ ಕೊಡಿ ವೀಕ್ಷಕರಿಗೆ. ಓಕೆ, ಈಗ ಏನು ಮೆಸೇಜ್ ಬಂದಿದೆ ಅಂತ ನೋಡೋಣ. ಸೊ ವ್ಯೂವರ್ಸ್, ಇಲ್ಲಿ ಬಂದು ಫಸ್ಟ್ ಕಾರ್ಡ್ ಬಂದು ದ ಸನ್ ಕಾರ್ಡ್ ಇದೆ. ಅಂದರೆ ಈ ಎನರ್ಜಿ ಪ್ರಕಾರ ಏನು, ನೀವು ಚೈಲ್ಡ್ ಲೈಕ್ ಎನರ್ಜಿ ಇರ್ತೀರಾ. ಅಂದರೆ ಎಲ್ಲದನ್ನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತೀರಾ, ತುಂಬ ಬೇಗ ಲೈಕ್ ಎಲ್ಲದರಲ್ಲೂ ವಿಷಯದಲ್ಲಿ ಹೆಚ್ಚು ಆಸಕ್ತಿ, ಅದೇನು ಇದೇನು ಹೇಗೆ ಅಂತಂದು ಅದೇ ರೀತಿ ಅದಕ್ಕೆ ನೀವು ಪಡ್ಕೊಳ್ಳೋದಕ್ಕೆ ಅದೇ ರೀತಿ ಹೆಚ್ಚು ವರ್ಕು ಕೂಡ ಮಾಡ್ತೀರಾ, ಎಫರ್ಟ್ ಕೂಡ. ಓಕೆನಾ? ತುಂಬ ಅಂದರೆ ಸ್ವಲ್ಪ ನೀವು ಕೇರ್ಲೆಸ್ಸಾಗಿ ಇರ್ತೀರಾ. ಲೈಕ್ ಪಾಪು ಏನು ಮಾಡ್ತೇಳಿ ಮಕ್ಕಳೆಲ್ಲ ತುಂಬ ಅವ್ರು ಏನೇ ಆಗಲಿ ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿರಲ್ಲ ಯಾವುದರಿಂದ ಏನಪ್ಪ ಇದೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅವ್ರು ಆ ಕಡೆ ಯೋಚನೆ ಮಾಡೋದಿಲ್ಲ. ನೀವು ಕೂಡ ಅದೇ ರೀತಿ ಇರ್ತೀರಾ, ಬಟ್ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ, ಸಕ್ಸಸ್ ಆಗ್ತೀರಾ. ಸೊ ಮತ್ತು ಅದರಿಂದ ನೀವು ಚೈಲ್ಡ್ ಥರ ಹ್ಯಾಪಿನೆಸ್ ಆಗಿ ಕೂಡ ಇರ್ತೀರ, ಹ್ಯಾಪಿಯಿಂದ ಕೂಡ ಇರ್ತೀರ. ನೆಕ್ಸ್ಟ್ ಎನರ್ಜಿ ಬಂದು ಕಿಂಗ್ ಆಫ್ ಫ್ಯಾಂಡ್ಸ್. ಈ ಎನರ್ಜಿ ಪ್ರಕಾರ ನೀವು ಲೈಕ್ ನಿಮ್ಮದು ಗುಣಗಳು ಹೇಗಿರ್ತವೆ ಅಂದರೆ ಒಬ್ಬರು ಕಿಂಗ್ ಥರ ಅಥಾರಿಟಿಯಲ್ಲಿ, ಲೀಡರ್ಶಿಪ್ಪಲ್ಲಿ ನೀವು ಮುಂದಿರ್ತೀರ. ಯಾವುದೇ ರೀತಿ ನಿಮಗೆ ವರ್ಕ್ ಕೊಟ್ಟರು ನೀವು ಮುಂದೆ ನಿಂತು ಲೀಡರ್ ಥರ ನೀವು ಎಲ್ಲ ಕೆಲಸನೂ ಮಾಡ್ತೀರಾ. ತುಂಬ ರೆಸ್ಪಾನ್ಸಿಬಲ್ ಪರ್ಸನ್. ಸ್ವಲ್ಪ ಕಿಂಗ್ ಯಾವ ಥರ ಇರ್ತೀರ ಹೇಳಿ, ಸ್ವಲ್ಪ ಟಫ್ ಆಗಿರ್ತಾರಲ್ವಾ. ಸೊ ಡಿಸಿಪ್ಲೈನ್ ತುಂಬ ಈ ಥರ ಎಲ್ಲ ಇರ್ತೀರ. ನೀವು ಅಂದ್ಕೊಂಡಿದ್ದ ಕಾರ್ಯ ಮಾಡೇ ಮಾಡ್ತೀರಾ, ಬಟ್ ನಿಮಗೆ ಸ್ವಲ್ಪ ಅಲ್ಲಿ ಇಲ್ಲಿ ಶತ್ರುಗಳೆಲ್ಲ ಇರ್ತಾರೆ. ಅಂದರೆ ಅವ್ರು ನಿಮಗಿರೋ ಪವರಿಗೆ ಅವರು ನಿಮ್ಮನ್ನ ನೇರವಾಗಿ ಫೇಸ್ ಮಾಡಲ್ಲ, ಬಟ್ ತಮ್ಮ ಕಾರ್ಯದಲ್ಲಿ ಅಡೆತಡೆ ಮಾಡೋ ಅಂಥ ಪ್ರಯತ್ನ ಪಡ್ತಿರ್ತಾರೆ. ಬಟ್ ನೀವು ಕಿಂಗ್ ಥರ ಇರೋದ್ರಿಂದ ನೀವು ಅವರನ್ನೆಲ್ಲ ಸೋಲಿಸಿ ನೀವು ಮುಂದೆ ಬರ್ತೀರಾ ಅಂತ ಹೇಳ್ತಾರೆ. ನೀವು ಕಿಂಗ್ ಆಗಿರೋದ್ರಿಂದ ಎಲ್ಲದಕ್ಕೂ ಸರಿಯಾಗಿ ರೆಸ್ಪಾನ್ಸಿಬಲ್ ಮಾಡಲ್ಲ ಇಮಿಡಿಯೇಟಾಗಿ. ಸ್ವಲ್ಪ ನೋಡಿಬಿಟ್ಟು ಏನು ಅಂತ ಎಲ್ಲ ನೀವು ನೋಡಿಬಿಟ್ಟು ರೆಸ್ಪಾನ್ಸ್ ಮಾಡ್ತೀರಾ, ಡಿಸಿಷನ್ ತೊಗೊತೀರಾ. ಬಟ್ ಇದೇ ಏನಾಗಿರುತ್ತೆ, ನಿಮ್ಮ ಎನಿಮೀಸ್ಗಳಿಗೆ ಇರ್ತಾರಲ್ವ ಅವರಿಗೆ ಆಟದ ಥರ ಅಂತ. ಅಂದರೆ ನೀವೇನು ಮಾಡೋದಿಲ್ಲ ಅನ್ನೋ ಉದಾಸೀನದಿಂದ ಅವ್ರು ಏನು ಮಾಡ್ತಾರೆ, ನಿಮ್ಮದು ಕೆಲಸಗಳಿಗೆ ಎಲ್ಲ ಅಡ್ಡ ಎಲ್ಲ ಮಾಡೋಕ್ಕೆ ನೋಡ್ತಿದ್ದಾರೆ. ಬಟ್ ನೀವು ಒಂದು ಸರಿ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಡಿಸಿಷನ್ ತೊಗೊಂಡ್ರೆ ಅವರು ಗಣ್ಯ, ಅಂದರೆ ಅವರು ಏನೂ ಲೆಕ್ಕಕ್ಕಿಲ್ದಂಗೆ ಹಿಂದೆ ಹೋಗ್ತಾರೆ. ನೆಕ್ಸ್ಟ್ ಎನರ್ಜಿ ಬಂದು ದ ಹರ್ಮಿಟ್ ಏನು ಹೇಳುತ್ತೆ, ಹಿಂದೆ ನೀವು ಪಾಸ್ಟಲ್ಲಿ ತುಂಬ ತಪ್ಪುಗಳನ್ನ ಮಾಡಿದ್ದೀರಾ. ಅಂದರೆ ನಿಮಗೆ ನಿಮ್ಮ ಬಗ್ಗೆ ನೋಡ್ತಿರಲ್ಲ, ಮುಂದೆ ನೋಡ್ಬಿಟ್ಟು ಹೋಗ್ತಾ ಇರ್ತೀರ, ನೀವೇನು ಮಾಡ್ತೀರಾ ಏನಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಅಷ್ಟು ಗಮನ ಇರೋದಿಲ್ಲ. ಸೊ ಅದರಿಂದ ಏನಾಗಿರುತ್ತೆ, ಸುಮಾರು ತಪ್ಪುಗಳಾಗಿರುತ್ತೆ. ಸೊ ಆದರೆ ಏನು ಮಾಡಬೇಕು, ನೀವೀಗ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡಬೇಕು, ದೇವ್ರ ನಾಮ ಜಪ, ದೇವಸ್ಥಾನ ಪೂಜೆ ಈ ಥರ ಎಲ್ಲ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಆಮೇಲೆ ನೆಕ್ಸ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಎಕ್ಸಸೈಸ್ ಆ ಥರ ಎಲ್ಲ ಮಾಡ್ಬೋದು. ಇದರಿಂದ ಮಾಡೋದ್ರಿಂದ ನಿಮಗೆ ಮೈಂಡ್ ಫ್ರೀ ಆಗುತ್ತೆ. ಆವಾಗ ನಿಮ್ಮನ್ನು ನೀವು ನೋಡ್ಕೋಬೋದು. ನಿಮ್ಮನ್ನು ನೀವು ಯಾವಾಗ ಅನಲೈಸ್ ಮಾಡ್ಕೊಳ್ಳೋಕೆ ಕಲ್ತಿರೋ, ನಿಮ್ಮಲ್ಲಿರೋ ಸರಿ ಏನು ತಪ್ಪೇನು, ನೀವೇನು ಮಾಡ್ತಾಯಿದ್ದೀರಾ ಎಲ್ಲದು ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಆಗೋ ತಪ್ಪುಗಳು ಕಡಿಮೆ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಏನಂದರೆ, ನೀವು ಈ ಕೆಲಸನ ಮಾಡೋದನ್ನು ಸ್ವಲ್ಪ ಸ್ಟಾಪ್ ಮಾಡಿ, ಮಂದಗತಿ ಮಾಡಿಬಿಟ್ಟು ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಬಂದು 3 ಆಫ್ ಸ್ವಾರ್ಡ್ಸ್. ಇಲ್ಲಿ ನೋಡಿ, ಈ ಹಾರ್ಟಲ್ಲಿ 3 ಸ್ವಾರ್ಡ್ಸು ಈ ಥರ ಹೋಲು ಮಾಡಿ ಇಟ್ಟಿದ್ದಾರಲ್ವಾ. ಸೊ ಇದು ಏನು ಹೇಳುತ್ತೆ, ನಿಮಗೆ ಹಾರ್ಟ್ ಬ್ರೇಕ್ ಆಗಿದೆ. ಅಂದರೆ ನೀವು ಫೈನಾನ್ಷಿಯಲಿ ಆಗಲಿ ಲಾಸ್ ಆಗಿರ್ಬೋದು, ಅಥವಾ ಎಮೋಷ್ನಲ್ ಆಗಿ ಲಾಸ್ ಆಗಿರ್ಬೋದು. ಯಾರನ್ನಾದರೂ ನಂಬಿ ಅವ್ರು ನಿಮಗೆ ಮೋಸ ಮಾಡಿರ್ತಾರೆ, ಅಥವಾ ಫೈನಾನ್ಷಿಯಲಿ ನೀವು ಏನೇ ವರ್ಕ್ ಮಾಡ್ತಿರ್ತೀರಲ್ಲೋ ಅದರಲ್ಲಿ ನಿಮಗೆ ಲಾಸ್ ಆಗಿರುತ್ತೆ. ಅಥವಾ ನೀವು ಪ್ರೀತಿಸಿದವರು ನಿಮಗೆ ಕೈ ಕೊಟ್ಟಿರ್ತಾರೆ. ಈವನ್ ಇದು ಫ್ಯಾಮ್ಲಿನಲ್ಲಿ ಆಗಿ ಇರ್ಬೋದು, ಅಥವಾ ಹೊರಗಡೆ ಲೈಫ್ ಪಾರ್ಟ್ನರ್ ಥರನಾದರೂ ಆಗಿರ್ಬೋದು. ಸೊ ನೀವೇನು ಮಾಡಬೇಕು, ನೀವು ಅದರಿಂದ ರಿಕವರಿ ಆಗಿ ಹೊರಗಡೆ ಬನ್ನಿ. ಇಲ್ಲ ಅಂದರೆ ನಿಮಗೆ ತುಂಬ ಹರ್ಟ್ ಮಾಡುತ್ತೆ. ಸೊ ಫೈನಾನ್ಷಿಯಲಿ ನೀವು ಲಾಸ್ ಆಗಿದರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಐಡಿಯಾಸ್ ಮಾಡಿಬಿಟ್ಟು ನೀವು ಫೈನಾನ್ಷಿಯಲಿ ಲಾಸ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ನೋಡಿ. ಇನ್ನು ಎಮೋಷ್ನಲಿ
ಲಾಸ್ ಆಗಿರೋರಿಗೆ ಏನು ಮಾಡಬೇಕು, ನೀವು ಆ ನೋವಿಂದ ಹೊರಗಡೆ ಬರಬೇಕು. ಸೊ ಇದು ಏನು ಮೆಡಿಟೇಷನ್ ನಿಮಗೆ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ನಿಮ್ಮ ಮೈಂಡ್ ಫ್ರೆಶ್ ಆಗೋ ಥರ ಯಾವುದಾದ್ರೂ ವರ್ಕ್ ಸಾಂಗ್ಸ್ ಕೇಳೋದು, ಈ ಥರ ಏನಾದರೂ ಹ್ಯಾಬಿಟ್ಸ್ ಇದ್ದರೆ ನೀವು ಅದನ್ನು ಬೆಳೆಸ್ಕೊಳ್ಳಿ, ಆ ನೋವಿಂದ ನೀವು ಹೊರಗಡೆ ಬರ್ತೀರಾ. ನೆಕ್ಸ್ಟ್ ಕಾರ್ಡ್ ಬಂದು ದ ಮೆಜಿಷಿಯನ್ ಇದೆ. ಈ ಎನರ್ಜಿ ಪ್ರಕಾರ ಏನು ಹೇಳ್ತೆ ಅಂದರೆ, ನೀವು ಏನು ಅನ್ಕೊತೀರೋ ಅದನ್ನು ನೀವು ಮಾಡ್ತೀರಾ, ಸಾಧಿಸ್ತೀರಾ. ಅದಕ್ಕೆ ನಿಮಗೆ ಅನುಕೂಲ ಅನ್ನೋ ಥರ ನಿಮಗೆ ಮೆಟೀರಿಯಲಿಸ್ಟಿಕ್ ಆಗಲಿ, ಎಮೋಷ್ನಲಿ ಆಗಲಿ, ಇನ್ಯಾವುದೇ ಇಂಟೆಲೆಕ್ಚುಲಿ ಆಗಲಿ, ಕ್ರಿಯೇಟಿವಿಟಿ ಆಗಲಿ, ಇದೆಲ್ಲದರಲ್ಲೂ ನಿಮಗೆ ಅಂದರೆ ನಿಮ್ಮ ಹತ್ರ ಇದೆಲ್ಲದೂ ಇದೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಿಮ್ಮ ಸಾಮರ್ಥ್ಯದಿಂದ ನೀವು ಏನೇ ಕೆಲಸ ಬೇಕಿದ್ರೂ ನೀವು ಮಾಡಬಲ್ರಿ. ನಿಮಗೆ ತುಂಬ ಇನ್ಫಿನೈಟ್ ಟೈಪ್ ಅಷ್ಟು ಪೊಟೆನ್ಷಿಯಲ್ ಇದೆ. ನೀವು ಏನಂದರೆ ಈಗ ನೀವು ಮೆಜಿಷಿಯನ್ ಥರ ನೀವು ಮಾಡೋ ಕೆಲಸದಿಂದ ಎಷ್ಟು ನೀವು ಪ್ರಾಫಿಟ್ ತೊಗೊತೀರ ಅಂದರೆ, ನಿಮಗೆ ಯಾರಾದ್ರೂ ಎನಿಮೀಸ್ ಇರ್ತಾರಲ್ವ, ನಿಮಗೆ ಏನಾದರೂ ಕೆಟ್ಟದ್ದು ಮಾಡೋದು ಬಯಸ್ತಿರ್ತಾರಲ್ವ, ಆ ಕೆಟ್ಟದ್ದು ಮಾಡೋದು ತಾವೇ ಅದನ್ನು ಬಿಡ್ತಾರೆ. ಯಾಕಂದರೆ ಅದು ನಿಮಗೇನು ಎಫೆಕ್ಟ್ ಮಾಡಲ್ಲ, ಅವ್ರು ಮಾಡೋದು ಕೆಟ್ಟದ್ದು ಅವರಿಗೆ ಎಫೆಕ್ಟ್ ಆಗಿಬಿಟ್ಟು ಅವರೇ ಲಾಸ್ ಪಡ್ಕೊತಾರೆ ಅಥವಾ ಅವರೇ ನಾಶ ಆಗ್ತಾರೆ. ಸೊ ಯು ಆರ್ ಎ ಮೆಜಿಷಿಯನ್. ಇದು ತುಂಬ ಗುಡ್ ಎನರ್ಜಿ ಇದೆ. ಯಾರ್ದು ಎನರ್ಜಿ ಇದೆ ನೋಡಿಬಿಟ್ಟು ಕ್ಲೇಮ್ ಮಾಡಿ. ನೆಕ್ಸ್ಟ್ ಒಂದು 8 ಆಫ್ ಕಪ್ಸ್ ಇದೆ. 8 ಆಫ್ ಕಪ್ಸ್ ಈ ಎನರ್ಜಿ ಏನು ಹೇಳುತ್ತೆ ಅಂದರೆ, ನೀವು ಎಮೋಷ್ನಲ್ ಪರ್ಸನ್ಸ್ ಯಾರೇ ಆಗಿರ್ಬೋದು. ಸೊ ಏನಂದರೆ ನೀವು ಫ್ಯಾಮ್ಲಿನಲ್ಲಾಗಲಿ, ಹೊರಗಡೆ ಆಗಲಿ, ಯಾರ್ಯಾರು ನ್ಯೂ ಪರ್ಸನ್ಸ್ ಆಗಲಿ ಅಥವಾ ಇನ್ ದ ಸೊಸೈಟಿ ಯಾರ ಜೊತೆನಾಗಲಿ ಎಮೋಷ್ನಲಿ ಹೆಚ್ಚು ನೀವು ಬೆರೆತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರ. ಸೊ ಹೀಗಾಗಿ ಏನಾಗಿರುತ್ತೆ, ನಿಮಗೆ ಯಾರನ್ನ ಹಚ್ಕೊತೀರೋ ಅವ್ರು ನಿಮಗೆ ನೋವು ಮಾಡ್ತಿರ್ತಾರೆ. ಸೊ ಆ ನೋವಿಂದ ಏನೋ ನೀವು ನಂಬಿಕೆನೇ ಕಳ್ಕೊಳ್ತೀರ ಎಲ್ಲರ ಮೇಲೂ. ಸೊ ಈಗ ಆದರೆ ಮತ್ತೆ ಇನ್ನೊಮ್ಮೆ ಯಾರಾದರೂ ಒಬ್ಬರು ಹೊಸ ವ್ಯಕ್ತಿ ಬಂದರು ಅಂದರೆ ಮತ್ತದೇ ರೀತಿಯಲ್ಲಿ ನೀವು ಎಮೋಷ್ನಲಿ ಆಗಿ ಅವರಿಗೆ ಅಟ್ಯಾಚ್ ಆಗಿರ್ತೀರ. ಸೊ ಈ ಥರದಿಂದ ಏನಾಗುತ್ತೆ, ನಿಮಗೆ ಸಂಬಂಧಗಳ ಮೇಲೆ ಅದೆಲ್ಲ ನಿಮಗೆ ನಂಬಿಕೆಯನ್ನು ಕಳ್ಕೊಂಡಿರ್ತೀರ. ಸೊ ನೀವು ಈ ಸರಿ ಏನು ಮಾಡ್ತೀರಾ, ನೀವು ಯಾವುದನ್ನು ಹಚ್ಕೋಬಾರ್ದು, ಯಾರನ್ನು ಎಮೋಷ್ನಲಿ ಅಟ್ಯಾಚ್ ಮಾಡ್ಕೋಬಾರ್ದು ಅಂತೇಳಿ ಹೇಳಿಬಿಟ್ಟು ಎಲ್ಲದನ್ನು ಬಿಟ್ಟು ಹೋಗ್ತಿರ್ತೀರ. ಬಟ್ ಇದೇ ಶಾಶ್ವತ ಅಲ್ಲ, ನಿಮ್ಮ ಲೈಫಲ್ಲೂ ಒಳ್ಳೆಯವ್ರು ಬಂದೇ ಬರ್ತಾರೆ. ಸೊ ದೇವ್ರ ಮೇಲೆ ನಂಬಿಕೆ ಇಡಿ, ದೇವರನ್ನು ಪ್ರಾರ್ಥಿಸಿ ಅಂತ ಈ ಕಾರ್ಡ್ ಹೇಳುತ್ತೆ. ಸೊ ಓಕೆ ವೀಕ್ಷಕರೇ, ಇವತ್ತಿನ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತು ಅಂತ ನೋಡಿದ್ರಲ್ವಾ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ವ್ಯೂವರ್ಸ್.